ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಗ್ರಾಮೀಣ ಪ್ರದೇಶದಲ್ಲಿ ಜೆಜೆಎಂ ಯೋಜನೆಯಡಿ ಮನೆ ಮನೆಗೆ ಜಲಗಂಗೆ ನಿರ್ಮಿಸಿರುವ ಮೊದಲನೇ ಹಂತದ ಕಾಮಗಾರಿಗಳು ಸರಿಯಾದ ರೀತಿ ಪೈಪ್ಲೈನ್ ಅಳವಡಿಸದೆ ಜನರಿಗೆ ನೀರು ತಲುಪುತ್ತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ತಿಗೆ ಬಂದಿದ್ದು ಸರಿಯಾದ ರೀತಿ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕುಡಿಯುವ ನೀರು ನೈರ್ಮಲ್ಯ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಡಳಿತಾಧಿಕಾರಿ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ವರದಿ ಮಂಡಿಸಿದರು. ತಾಲೂಕಿನಲ್ಲಿ ವರದಿ ಮಂಡಿಸಿದರು. ಬೇಸಿಗೆ ಮುನ್ನ ಕುಡಿಯುವ ನೀರಿನ ಜವಾಬ್ದಾರಿ ವಹಿಸಿ ಗ್ರಾಮೀಣ ಪ್ರದೇಶಗಳಿಗೆ ಜಾನುವಾರುಗಳಿಗೆ ತಪ್ಪದೆ ಮುಂಜಾಗ್ರತೆ ಬೇಸಿಗೆ ಬರುವ ಮುನ್ನ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಆಡಳಿತಾಧಿಕಾರಿ ಸೂಚನೆ ನೀಡಿದರು. ಇದು ಚೆಕ್ ಮಾಡೋದಲ್ಲ, ಇದ್ರಾಗ ಇದರಲ್ಲಿ 8 ವರ್ಕಲ್ಲಿ 9 ವರ್ಕಲ್ಲಿ 8 ಕಂಪ್ಲೀಟ್ ಆಯ್ತು ಸರ್. ಒಂದು ಆಂಗೋಗಿ ಆಮೇಲೆ ರಾಜ್ಯ ಹಣಕಾಸು ನಿಬಂಧಿತ ಇದೆ ಸರ್. 33 ವರ್ಕ್ ಇದೆ ಸರ್. ಇದರಲ್ಲಿ 31 ಪ್ರಗತಿ ಇದೆ ಸರ್. 2 ಮಾತಾಡ್ತೀವಿ ಎಸ್ಟಿಮೇಟ್ ಆಗ್ತದೆ ಸರ್. ಚೇಂಜ್ ಮಾಡಬೇಕಾಗಿದೆ ಸರ್. ಯಾವುದು ಚೇಂಜ್ ಈ ಬೇರೆ ಒಂದು ಆರೋಗ್ಯ ಈಗ ಸ್ಯಾಂಕ್ಷನ್ ಆಗಿರೋ ಮೇಲೆ ಯಾವ್ದಾರ ಯಾವುದೇ ಇಲಾಖೆ ಜಾಗೃತಿ ಸಮಸ್ಯೆ ಹೋಗ್ಬೇಡ್ರಿ. ಜಾಗೃತಿ ಸಮಸ್ಯೆ ಅಂತ ಹೇಳಿ ಅದು ಪ್ರೊಸೆಸ್ ಆಗಿ ಹೊರಗೆ ಆಗ್ಬಿಟ್ಟು ಸರ್ವೆ ಮಾಡಿ ಅವ್ರು ಮಾಡೋದಕ್ಕಾಗಿ ವರ್ಷ ಆಗುತ್ತೆ. ಚೇಂಜಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಜಾಗೃತಿ ಸಮಸ್ಯೆ ಇದ್ದರೆ ಅವ್ರು ಸ್ಟಾರ್ಟ್ ಮಾಡಿ ಅದು ಬೇಸ್ಬಿಟ್ಟು ಆಗುತ್ತೆ. ಬೇಡ ಅಂತಾರೆ, ಮತ್ತೆ ಅದನ್ನ ಖರ್ಚಾಗಿ ಕೊಡಬೇಕು. ಇದು ಪ್ರಾಬ್ಲಮ್ ಆಗಿ ಎಲ್ಲ ಮಾಡ್ಬಿಡ್ತದೆ. ಜಾಗೃತಿ ಸಮಸ್ಯೆ ಅವ್ರಿಗೆ ನಿಯಮಾನುಸಾರ ಕೊಡಲಿಕ್ಕೆ ನಾವೆಲ್ಲ ಗಮನಿಸಿ ಈ ತಾಲೂಕಿಗೆ ಒಂದು ಒಳ್ಳೆ ಹೆಸರನ್ನು ತರುವಂತೆ ಕೆಲಸ ಮಾಡ್ತೀವಿ. ವಿಶೇಷವಾಗಿ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಇಲಾಖೆಯವರು ಇಲ್ಲಿ ಅತಿ ಹೆಚ್ಚು ಈ ನೀರಾವರಿಗಳು ಆಗ್ತಾ ಇರೋದ್ರಿಂದ ಅವಕಾಶಗಳನ್ನು ಕಲ್ಪಿಸಿದ್ರೆ ಖಂಡಿತ ಅವರು ಉತ್ತಮ ಕೃಷಿಕರಾಗಿ ಹೊರಗಡೆ ಬರ್ತಾರೆ. ಅದು ಒಂದು ಕೆಲಸ. ಅದೇ ಪ್ರಕಾರ ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲೇನೇ ಆಗ್ತವೆ. ಈ ಉದ್ಯೋಗ ಅಲಸಿ ಬೇರೆ ಬೇರೆ ಕಡೆ ಹೋಗ್ತಿದ್ದಾಗ ಅವ್ರು ಹೋಗೋದು ತಪ್ಪು. ಬೇರೆಯವ್ರ ಕಡೆ ಇಲ್ಲಿ ಬರೋ ರೀತಿಯಲ್ಲಿ ಮಾಡಬಹುದು. ನಾವು ಮನಸ್ಸು ಮಾಡಿದ್ರೆ ಖಂಡಿತ ಮಾಡೋದು ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಕೇಳ್ತೀವಿ. ಈಗ 2025 ಸರ್ ಇದು ಅಲ್ಲ. ಈಗ ಏನು ಕಾಲ ಪಡೆದ ಇಲಾಖೆಗಳು, ಇನ್ಕಲ್ ಬರ್ತಕ್ಕಂಥ ಇಲಾಖೆಗಳಿಗೆ ನಾನು ಮೀಟಿಂಗ್ ಮಾಡಲ್ಲ.